ಆಶ್ಚರ್ಯ, ಹೆಲಿಕಾಪ್ಟರ್ ರೈಡ್ ನೋಡಿ ಹೆಂಗಿದೆ ಕತೆ. ನೀವೇನಿಲ್ಲ ಅಂದ್ರೆ ಅವ್ರು ಯಾರು ಕೇಳಿದ್ರು ಫ್ರೀಯಾಗಿ ಕರ್ಕೊಂಡು ಹೋಗ್ತಾರಂತ, ಯಾಕಂದ್ರೆ ಬಸ್ ಫ್ರೀ ಮಾಡಿದ್ವಲ್ಲ, ಅಂದ್ರೆ ಇದು ಫ್ರೀನೇ ಇರ್ಬೋದೇನೋ ಅಂತ ಐಡಿಯಾ ಮಾಡಿದ್ದಾರೆ. ಅದು ಫ್ರೀ ಇರಲ್ಲ, ಯಾಕಂದ್ರೆ ನಾವು ಅವರು ಪ್ರೈವೇಟ್ ಹೆಲಿಕಾಪ್ಟರ್ಸ್ ಅವ್ರ ತಗೊಂಡ್ಬಂದು ಇಲ್ಲಿ ನಿಮ್ಮನ್ನ ಆ ಹೆಲಿಕಾಪ್ಟರ್ ಕುಂಡ್ರಿಸ್ಕೊಂಡು ಒಂದು ರೌಂಡ್ ಓಡಿಸ್ತಾರೆ ತುಮಕೂರು ಪೂರ್ತಿ. 10-12 ನಿಮಿಷ ನಿಮ್ಮನ್ನ ಆಕಾಶದಲ್ಲಿ ಕರ್ಕೊಂಡೋಗಿ ದೇವರಾಯನದುರ್ಗ, ಸಿದ್ಧರಬೆಟ್ಟ, ಆಮೇಲೆ ಈ ಕಡೆ ಬಂದರೆ ನಮ್ಮ ಕೈದಾಳ, ಹೀಗೆಲ್ಲ ಸುತ್ಕೊಂಡು ಬರ್ತಾರೆ. ತುಮಕೂರು ಮೇಲಿಂದ ಹೆಂಗೆ ಕಾಣಿಸ್ತದೆ, ಎಷ್ಟೋ ಜನಕ್ಕೆ ಕಲ್ಪನೆ ಇರುತ್ತೆ, ಏನಪ್ಪ ಇದು ಹೆಂಗೆ ಕಾಣಿಸ್ಬೋದು ನಮ್ಮೂರು, ಅದನ್ನ ನೋಡ್ಬೋದು, ಮೇಲಕ್ಕೆ ಹೋಗಿ ನೋಡ್ಬೋದು. ಅದಕ್ಕಾಗಿ ಕೇವಲ 3,900 ರೂಪಾಯಿ ಕೊಡಬೇಕು, ಹೆಚ್ಚಿಗೆ ಏನೂ ಇಲ್ಲ ಆಯ್ತಾ. ಒಂದು ಸೀಟ್ಗೆ 3,900 ರೂಪಾಯಿ ಕೊಟ್ಟರೆ ಒಂದು ರೌಂಡ್ ಓಡಿಸ್ತೀವಿ. ನೀವು ಅಷ್ಟೇ ಸುರೇಶ್ ಗೌಡ್ರೆ, ಇಷ್ಟೇ ಏನಿಲ್ಲ ಇಲ್ಲಿ ಆಯ್ತಾ. ಆಮೇಲೆ ಅದರಲ್ಲಿ ಇವತ್ತಿಂದ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಯಾರು ಬೇಗ ಮಾಡ್ಕೊಂಡ್ರೆ ಬೇಗ ಸಿಗುತ್ತೆ, ಲೇಟ್ ಆದ್ರೆ ಆಮೇಲೆ ಸಿಗುತ್ತೆ. ಈಗ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಬಿಡಿ. ಯಾರ್ಯಾರು ಹೆಲಿಕಾಪ್ಟರ್ ಒಂದು ರೌಂಡ್ ಹೋಗ್ಬರೋಣ ಅಂತ ಅನ್ಕೊಂತೀರಾ ಅವರೆಲ್ಲ ಒಂದು 3,900 ರೂಪಾಯಿ ಕಟ್ಬಿಟ್ಟು ಇವತ್ತಿಂದಾನೇ ರಿಜಿಸ್ಟ್ರೇಷನ್ ಪ್ರಾರಂಭ ಆಗುತ್ತೆ, ಅದನ್ನ ರಿಜಿಸ್ಟರ್ ಮಾಡ್ಕೋಬಹುದು. ಆಮೇಲೆ ಹಾಟ್ ಏರ್ ಬಲೂನ್ ಅಲ್ಲಿ ಯಾರು ಹೋಗಿದ್ದೀರಾ? ನೋಡೇ ಇಲ್ಲ. ಅದಕ್ಕೆ ನಾವೇನ್ ಮಾಡಿದ್ವು, ನಾನು ತುಮಕೂರಿಗೆ ತರಿಸ್ಬಿಡೋಣ, ನೀವು ಹೋಗಿ ರಾಜಸ್ಥಾನದಲ್ಲಿ ಅಲ್ಲಿ ಇಲ್ಲಿ ನೋಡೋಕ್ಕಾಗೋದಿಲ್ಲ ಅಂತೇಳಿ ಹಾಟ್ ಏರ್ ಬಲೂನ್ ನಲ್ಲೂ ಕೂಡ ಒಂದು ರೈಡ್. ಅದರಲ್ಲಿ 1,000 ರೂಪಾಯಿ ಜಾಸ್ತಿ ಇಲ್ಲ, ಅದಕ್ಕೆ 1,000ಕ್ಕೆ ಮಾತ್ರ ಅದು ಕರ್ಕೊಂಡು ಹೋಗ್ತಾರೆ. ಅದನ್ನು ಕೂಡ ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಆಮೇಲೆ ಈ ಬಾರಿ ನಾವು ಈ ಪಂಜಿನ ಕವಾಯತು ಅಂತೇಳಿ ಮೈಸೂರಲ್ಲಿ ಮಾಡ್ತಾರೆ, ಪೊಲೀಸ್ನವ್ರು ಮಾಡ್ತಾರೆ. ಪೊಲೀಸ್ನವರು ಬಹಳ ಶಿಸ್ತಿನಿಂದ ಡಿಸಿಪ್ಲಿನ್ ಆಗಿ ಕಲ್ತ್ಕೊಂಡು ಎಲ್ಲ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ. ಒನ್ ಆಫ್ ದಿ ಬೆಸ್ಟ್ ಇವೆಂಟ್ ಮೈಸೂರು ದಸರಾದಲ್ಲಿ. ನಾನು ಅದನ್ನ ನೋಡಿದೆ, ಅರೆ ನಾವೇ ಯಾಕೆ ಮಾಡಬಾರ್ದು. ನಾವು ಯೋಚನೆ ಮಾಡಿ ನಾವು ಅಶೋಕ್ ಅವರು, ಪ್ರಭು, DC ಅವರು, CEO ಅವರು ಎಲ್ಲರೂ ಕೂತ್ಕೊಂಡು ಎಲ್ಲ ಮಾತಾಡುವಾಗ ಇಲ್ಲ ನಾವು ಮಾಡ್ಬೋದು, ಈ ಹೆಂಗ್ರಿ ಮಾಡೋದು 10 ಜನ ಪೊಲೀಸ್ನವ್ರನ್ನ ಬೇರೆ ತಗೋಬೇಕಾಗುತ್ತೆ ಅಂತ ಹೇಳಿದೆ ನಾನು ಅಶೋಕ್ ಇಲ್ಲ ಸರ್, ನಾವು ಪೊಲೀಸ್ನವ್ರು ಜಾಸ್ತಿ ಬೇಡ, ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳನ್ನ ಸೆಲೆಕ್ಟ್ ಮಾಡೋಣ. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಮಕ್ಕಳು ಎಷ್ಟು ಬುದ್ಧಿವಂತರಿದ್ದಾರೆ. ನಮ್ಮಲ್ಲಿ 350 ಜನ ಮಕ್ಕಳು ಸೆಲೆಕ್ಟ್ ಆಗ್ಬಿಟ್ಟು ಅವರಿಗೆ ಈಗಾಗಲೇ ಸುಮಾರು 1 ತಿಂಗಳಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮೊನ್ನೆ ತಾನೇ ನಾವು ಒಂದು ಟ್ರೈಲ್ ನೋಡಿದ್ವು, ಬಹಳ ಬ್ಯೂಟಿಫುಲ್. ಷಡಕ್ಷರಿ ನೀವು ಮಿಸ್ ಮಾಡ್ಕೊಂಡ್ರೆ ಅವರು ಬ್ಯೂಟಿಫುಲ್ ಆಗಿ ಬರ್ತದೆ. ಅಷ್ಟು ಚೆನ್ನಾಗಿ ನಮ್ಮ ಹುಡುಗರು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇನ್ನೂ ಆಶ್ಚರ್ಯ ಅಂತಂದ್ರೆ 60% ಹೆಣ್ಮಕ್ಳು. ಹೋಗಪ್ಪ, ನಿಮಗೆ ನಾವು